ಲೇ ಇವಳೆ ಇದೇನೆ ಬಟ್ಟೆನೆ ತೊಳೆದಿಲ್ವಲ್ಲೇ? ಏನು ನಾನು ನಿಮ್ ಬಟ್ಟೆ ತೊಳಿಬೇಕಾ? ಹಾ ಮತ್ತಿನ್ಯಾರ ತೊಳಿತಾರೆ? ನೀನೇ ತಾನೇ ನನ್ನ ಹೆಂಡ್ತಿ, ನೀನೇ ತೊಳಿಬೇಕು. ಓ ಬಂದ್ಬಿಡು. ಅದೇನೋ ಅಂತಾರಲ್ಲ, ಬರೀ ನೀನ್ 30 ಸೆಕೆಂಡ್ಗೆ ಹಾಕಿರೋ 3 ಗಂಟೆಗೆ ನಾನ್ ಮುದುಕಿ ಆಗೋವರೆಗೂ ನಿನ್ ಬಟ್ಟೆ ತೊಳ್ಕೊಂಡು ನಿನ್ ಚಾಕ್ರಿ ಮಾಡ್ಕೊಂಡು ಇದ್ಬಿಡ್ಬೇಕಾ? ಹೋಗು ಮುಚ್ಕೊಂಡು ನಿಮ್ ಕೆಲ್ಸ ನೀವೇ ಮಾಡ್ಕೋಬೇಕು. ಇವಳು ಯಾರು ಗುರು ಬಜಾರಿ ನನ್ ಬಟ್ಟೆನೆ ತೊಳೆಯಲ್ಲ ಅಂತಾಳೆ. ಇನ್ನೊಂದ್ ಯಾವ್ದಾರು ಸೆಟಪ್ ಮಾಡ್ಕೋಬೇಕಷ್ಟೇ ನಾನು. ಅಲ್ಲ ಈ ಹೆಂಡ್ತಿರಿಗೆ ಗಂಡ ಬೈದ್ರೆ ಆಟೋಮೆಟಿಕ್ಲಿ ತವ್ರ ಮನೆ ವಿಷಯ ಮುಗಿಸ್ತಾರೆ, ಬಂದ್ ಅಕ್ಕೆ ಗುಮ್ಲಿ ಅಂತ. ಅಲ್ಲ ಈ ಗಂಡ್ಸಿಗೆ ಹೆಂಗ್ಸ್ ಬೈದ್ರೆ ಯಾರ ಹತ್ರ ಹೇಳ್ಕೋಬೇಕು ನಾವು? ಹೇಳ್ಕಂಡ್ರೆ ಮರ್ಯಾದೆ ಪ್ರಶ್ನೆ, ಮರ್ಯಾದೆ ಹೋಗುತ್ತೆ. ಕಟ್ಕೊಂಡಿದೀವಲ್ಲ ಲವ್ ಮ್ಯಾರೇಜ್, ಅನ್ಬೋಸು ಅನ್ಬೋಸು. ನೋಡ್ರಿ ತಿಂಡಿ ತಂಬರ. ತಿನ್ನು. ನಮ್ಮವ್ವ ಹೇಳಿಲ್ಲ ಲವ್ ಮ್ಯಾರೇಜ್ ಆಗ್ಬೇಡಪ್ಪ ಅನ್ಭವಿಸ್ತೀಯ ಅಂತ. ನಿಧಾನಕ್ಕೆ ತಿನ್ನು. ನಿಧಾನಕ್ಕೆ ಗಂಟ್ಲ ಸಿಗಸ್ಕೊಂಡು ನಿಗರ್ಕೊಂಡ್ಬಿಟ್ಟಿಯ. ಪಾರ ಇಲ್ಲಿ ಇದ್ರಲ್ಲೇನೆ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಏನು ಉಪ್ಪು ಹುಳಿ ಖಾರನ? ಹಾ ಉಪ್ಪು ಹುಳಿ ಖಾರ ಇಲ್ದಂಗೆ ಇಷ್ಟೊಂದು ನಿಗ್ರಾಡ್ತೀರಾ? ಇನ್ನೇನಾದ್ರೂ ಉಪ್ಪು ಹುಳಿ ಖಾರ ಹಾಕಿ ತಿನ್ನಿಸ್ಬಿಟ್ರೆ ನನ್ನನ್ನೇ ನಿಗಸ್ಬಿಡ್ತೀರಾ ಅಷ್ಟೇ. ನಾನ್ ಏನ್ ಕೊಡ್ತೀನ ಅದನ್ನ ಮುಚ್ಕೊಂಡು ತಿಂದು ಎದ್ದೋಗ್ಬೇಕು. ಇನ್ನ ಇದೆ, ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಅಲ್ಲ ಇವಳು ನನ್ನ ಹೆಂಡ್ತಿ ನಾನ? ಅಮ್ಮ ಮಗಳೇ, ಮಗಳೇ, ಅಮ್ಮ ಮಗಳೇ. ಓಹೋ ಮಾವರ ಯಾವಾಗ ಬಂದ್ರೆ? ಇವಾಗ ಬಂದ್ರ? ಹ್ಞೂ ಅಲ್ಲೇಂದ್ರ ಈಗ ತಾನೇ ಬಂದೆ. ಹೌದಾ, ಕುತ್ಕೊಳ್ರಿ. ಏನ್ ಬಿಸ್ಲು, ಏನ್ ಬಿಸ್ಲು. ನೆತ್ತಿಂದ ತಿಕ್ಕದ ಮಟ ಹೊಡಿತೈತೆ ಬಿಸ್ಲು. ಪ್ರಯಾಣ ಮಾಡಿ ಸುಸ್ತಾಗತ್ತೆ ಬಿಗ್ರೆ. ಹಂಗಾದ್ರೆ ಮಾವಾಗ ನೀರ್ ಎಲ್ಬೇಕಲ್ಲ ಕಿತ್ಕೊಂಡ್ ಬಂದಿರ್ಬೇಕಲ್ಲ. ಎಲ್ಲ ಅಂತ ಹೇಳಕ್ ಆಗಲ್ಲ ಅಂದ್ರೆ. ಹೌದಾ, ಸ್ವಲ್ಪ ಎಸಿ ಆನ್ ಮಾಡ್ರಿ ಮಾವ. ಎಸಿ ಬೇಡ, ಒಳ ಫ್ರಿಜ್ ಐತೆ, ಒಂದ್ ಅರ್ಧ ಗಂಟೆ ಫ್ರಿಜ್ ನಾಗ ಕುತ್ಕೊಂಡ್ಬಿಡ್ರಿ. ಏನ್ ಕಾಮಿಡಿ ಮಾಡ್ತೀರಿ ಅಂದ್ರೆ? ನಮ್ ಮಳೆಂದ್ರ ಅಂದ್ರೆ ಕಾಮಿಡಿ, ಕಾಮಿಡಿ ಅಂದ್ರೆ ನಮ್ ಮಳೆ ಅಂದ್ರೆ ಅಂದಂಗೆ ಮವ ಹೆಂಗ್ ನಡ್ದತಿ ವಯಸ್ಸು ಜೀವನ? ಏನಂದ್ರೆ ಏನ್ ಹೇಳಿ ಅಂದ್ರೆ, ನಿಂತ್ರೆ ಕಾಲು ನೋವು, ಮಕ್ಕಂದ್ರೆ ಬೆನ್ನು ನೋವು, ಕುಂತ್ರೆ ಕುಂಡಿ ನೋವು. ಅಲ್ಲೇ ಅಂದ್ರೆ ಮಗನಲ್ಲಿ ಕಾಣ್ತಾನಿಲ್ಲಲ್ಲ. ಮಗಳು ಒಳ್ಳೆ ಕೆಲಸ ಮಾಡ್ತಿದಾರ ಮವ. ನೋಡ ಅಪ್ಪ ಚೆನ್ನಾಗಿದ್ದೀರಾ ಅಪ್ಪ? ಹ್ಞೂ ಕಣವ, ನೀನ್ ಹೇಗಿದ್ದೀವ? ಹಾ ಅಪ್ಪ, ನಾನು ಚೆನ್ನಾಗಿದ್ದೀನಿ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಕಣವ. ಹೌದಾ? ಯಾಕೋ ತಿಳಿಯಾಗಿಲ್ಲವ? ಹಾಗೇನಿಲ್ಲ ಅಪ್ಪ, ಮನೇಲೆಲ್ಲ ಚೆನ್ನಾಗಿದ್ದಾರಾ? ಅವನವ ಎಲ್ಲ ಪಸಂದಾಗವ್ರವ. ನೀನು? ನಾನು ಚೆನ್ನಾಗಿದ್ದೀನಪ್ಪ. ಇರಿ ತಿಂಡಿ ತಗೊಂಡ್ ಬರ್ತೀನಿ. ಸರಿ ಕಣವ. ಇದೇ ಪ್ರೀತಿನ ನನ್ನ ಮೇಲೆ ತೋರಿಸಿದ್ರೆ ಇಷ್ಟೊತ್ತಿ ಮಕ್ಕಳು ಅಂಗನವಾಡಿಗಾರ ಹೋಗ್ತಿದ್ದು. ಅಲ್ಲಂದ್ರೆ ಏನ್ ಹೇಳ್ತಿದ್ದೀರಾ? ಏನಿಲ್ಲ ಮವ, ಏನಿಲ್ಲ. ಅಂದಂಗ ಇದೇನ್ ಚೀಲ? ಅಯ್ಯೋ ಅದಾ, ದೀಪಾವಳಿ ಹಬ್ಬ ಹತ್ರ ಬಂತಲ್ಲ, ಅದಕ್ಕೆ ನಿನಗೂ ನಮ್ಮ ಮಗಳಿಗೂ ತೋರ್ ಮುಂದೆ ಉಡುಗೊರೆ ತಂದಿದ್ದೀನಿ. ಓಹೋ, ಉಡುಗೊರೆ ತಗೊಂಬಂದಿದ್ದೀರಾ? ಹಾ. ಅಂತದ್ದೇನ್ ತಗೊಂಬಂದಿರ ಮವ? ನೋಡಿ ನೋಡಿ ಗೊತ್ತಾಗತ್ತೆ. ಅಯ್ಯ, ಇದೇನಿದು ಮೊಸರು ಬಿತ್ತಲಿದ್ದೀರಿ?
ಅದು ಮಸರಿ ಬೆಳ್ಳುಳ್ಳಿ ಅಂದ್ರೆ ಹಾ? ಜಗಟಿನ ಪೀಸು. ಓಹೋ ಮಗಳಿಗೆ ತಂದ್ರ? ಓಹೋ ಎಂತ ಹುಡುಗರೆ. ಅಲ್ಲ ನನಗೆ ಇದೆ ನೋಡಿ ಹೇಳಿ ಅಂದ್ರೆ ನನಗೂ ತಂದಿರಾ? ಇದೇನಿದು? ಓಹೋ ನಿಮ್ ಕಡೆ ಈ ತರನ ಉಡುಗೊರೆ ಕೊಡ್ತಾರಾ? ಇಷ್ಟ ಆಗಿಲ್ವಾ? ಮಾವ ಇಷ್ಟಕ್ಕಂತ ದುಡ್ಡು ಖರ್ಚು ಮಾಡ್ಕೊಂಡು ಹೊಸದೇ ಹಾಕ್ತಾರ ಹೋದ್ರಿ. ನಿಮ್ದೇ ಒಂದು ಅಂಡರ್ವೇರ್ ಹಳೆದಿತ್ತ ತರಕಿತ್ತು. ಜನ್ಮಕ್ಕಷ್ಟು ಬೆಂಕಿ ಹಾಕ. ಮೋಸ್ಟ್ಲಿ ಹಳೇಂದ್ರಿಗೆ ಕಲರ್ ಇಷ್ಟ ಆಗಿಲ್ಲ ಅಂತ ಕಾಣ. ಹಳೇಂದ್ರೆ 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 ಹಾ ಏನಾದ್ರು ಮಾತಾಡ್ರಿ. ಏನು ಅಂತ ಮಾತಾಡ್ಲಿ ಮಾವ? ನೀವು ತಂದಿರೋ ಉಡುಗೊರೆ ನೋಡಿ ನನಗೆ ನಿಮ್ಮನ್ನು ಯಾವುದ್ರಲ್ಲಿ ಹೊಡಿಬೇಕು ಅಂತ ತಲೆ ಓಡ್ತಾ ಇಲ್ಲ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಅಲ್ಲ ಎಲ್ಲರೂ ಅಳಿಯಂದ್ರಿಗೆ ರೇಷ್ಮೆ ಪಂಜೆನು ರೇಷ್ಮೆ ಅಂಗಿ ತಗೊಂಬಂದ್ರೆ ಯಾವ್ದೋ ಒಂದು ಕಿತ್ತೋಗಿರೋ 30 ರೂಪಾಯಿ ಅಂಡರ್ವೇರ್ ತಂದಿಯಲ್ಲ ನೀನು. ಅಲ್ಲ ಇದು ಮಂಡಿಗಾಗಲ್ಲ, ಕುಂಡಿಗಾಗಲ್ಲ, ಮಂಡೆಗಾಗಲ್ಲ, ಎಲ್ಲಿಗಂತ ಹಾಕನ್ಲಯ್ಯ ಇದನ್ನ? ಒಂದ್ ಸ್ವಲ್ಪ ದೊಡ್ಡ ಸೈಜ್ ಅರ ತಗೊಂಬಂದಿದ್ಯಾ? ಯಾಕಲೆ ಅಂದ್ರೆ ಸೈಜ್ ಕಮ್ಮಿ ಆತ. ಮುಂದಿನ ಸರಿ ದೊಡ್ಡದಾಗಿರೋದೇ ಸೈಜ್ ತಗೊಂಡ್ಬರ್ತೇನೆ. ಓಕೆ ನಡಿ ಅಂದ್ರೆ. ಅಯ್ಯೋ ನಿನ್ನ ಬಾಯಿ ಸಣ್ಣ ಹುಡ್ರ ಕಕ್ಕ ತುರ್ಕ. ದೊಡ್ಡ ಸೈಜ್ ತರ್ತಾನಂತೆ, ದೊಡ್ಡ ಸೈಜ್. ಅಪ್ಪ ಅಪ್ಪ ಏನವ? ಅದೇನೋ ಸೌಂಡ್ ಆಯ್ತಲ್ಲ, ಏನದು? ಏನಿಲ್ಲವ, ಅಲ್ಲೇ ಸೊಳ್ಳೆ ಹೊಡಿತಿದ್ರು ಅಷ್ಟೇ. ಹೌದಾ? ಸರಿ, ತಿಂಡಿ ತಿನ್ನಿ. ಏ ಬೇಡ ಬೇಡ ಬೇಡ. ಮಾವ ಬಹಳ ದಿನಕ್ಕೆ ಬಂದಿದ್ದಾರೆ. ಮಾರ್ಕೆಟ್ಗೆ ಹೋಗಿ ಒಣ ಮೀನ್ ತಗೊಂಬರ್ತೀನಿ. ಕಮ್ಮಗ್ ಸಾರು ಮಾಡಿ ಮುದ್ದೆ ಮಾಡಿ ಉಣ್ಣಕ್ಕೆ ಕಳಿಸ್. ಹೋಗು ಮಸಾಲೆ ಹಾಕಿ ಹೋಗಿ. ಅಲ್ಲಿಂದ್ರೆ ಒಣ ಮೀನ್ ಬೇಡ, ಹಸಿ ಮೀನ್ ತರಿಸ್ರಿ. ಯಾಕಂದ್ರೆ ಒಣ ಮೀನಲ್ಲಿ ರಸ ಇರಲ್ಲ. ಸರಿ ಸರಿ, ಹಸಿ ಮೀನ್ ತಗೊಂಬರ್ತೀನಿ, ನೀನು ಹೋಗಿ ಮಸಾಲೆ ಹಾಕ್ಯ. ನಮ್ಮ ಹಳೆಂದ್ರು ಅಂದ್ರೆ ಹಳೆಂದ್ರು, ಚಿನ್ನದಂತ ಹಳೆಂದ್ರು. ಅಲ್ಲ ಅಲ್ಲ ನಿನಗೊಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾರ ಐತ? ಅಲ್ಲ ನಾನಿಲ್ಲಿ ಉಪ್ಪು ಹುಳಿ ಖಾರ ಇಲ್ದೇ ಇರೋ ಚಿತ್ರನ ತಿಂದು ಬದುಕಚ್ಚೀನಿ. ಕೈಯ ಕಾಲಾಗ ರಸ ಇಲ್ಲಯ್ಯ. ಇವನಿಗೆ ಹಸೇ ಮೀನ್ ಬೇಕಂತೆ, ಹಸೇ ಮೀನು, ರಸ ತುಂಬಿರೋ ಹಸೇ ಮೀನು. ಮುದ್ಯ ಅಲ್ಲ ಒಂದ್ ಸ್ವಲ್ಪನಾರ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವಾ ನಿನಗೆ? ನೋಡು, ಇಲ್ಲಿಂದ ಇನ್ನು 5 ನಿಮಿಷದಾಗ ಎದ್ದು ಹೋದ್ರೆ ನನಗೂ ನಿನಿಗೂ ಲೆಕ್ಕಾಚಾರ ಚುಪ್ತ. ಇಲ್ಲ ಅಂದ್ರೆ ನಾನ್ ಮಾತಾಡಲ್ಲ, ಚಾಕು ಮಾತಾಡುತ್ತೆ. ಹಳೆಂದ್ರೆ ನೀವೇ ಕಷ್ಟೊಂದು ಕೋಪ ಮಾಡ್ಕೊಂತೀರಾ? ನಾನು ಹೋಗ್ತೀನಿ ಬಿಡಿ. ತಗೋ ಚೀಲ, ನಿನ್ನ ಮಸೇರಿ ಒಂದ್ಸರಿ ಅಕೌಂಟ್ ಆದ್ರೂ ಎಂತ ಜನ ಅದಾರ ಮರಾಯ. ಅಲ್ಲ ಅಂಡರ್ವೇರ್ನು ಒಂದು ಉಡುಗೊರೆ ಯಾಕೆ ಕೊಡದ? ಅಲ್ಲ ಅಟ್ಲೀಸ್ಟ್ ಒಂದು ಪಂಜೇನಾರ ತರದ್ ಬೇಡ? ಅಯ್ಯೋ ಶಿವ ಶಿವ. ಆಫೀಸಿಗೆ ಟೈಮ್ ಆಯ್ತು ಅಪ್ಪ. ಏನ್ರಿ ಈಗ ಬಂದ್ರಾ? ಬನ್ನಿ ಬನ್ನಿ. ಇವನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಇವನು ನಮ್ ಗೌರತ್ತೆ 2ನೇ ಮಗ. ಗೌರತ್ತೆ ಮಗನಾ? ಏ ಊಟ ಮಾಡು, ಊಟ ಮಾಡ್ಬೇಕಾದ್ರೆ ಎದಳ್ಬಾರ್ದು. ನೀನೇನಕ್ ಮೇಡಮ್ ಅಂತ ಕರಿತಾ ಇದೀಯಾ? ನಾನ್ ನಿಮ್ಮ ಅತ್ತೆ ಮಗಳಲ್ವಾ? ನನ್ನನ್ನ ನಯನ ಅಂತ ಕರೆದ್ರೆ ಸಾಕು. ಅತ್ತೆ ಮಗಳಿಗೆ ಯಾರಾದ್ರೂ ಮೇಡಮ್ ಅಂತ ಕರೀತಾರೇನೋ? ಬಾಯಿ ತುಂಬಾ ನಯನ ಅಂತ ಕರಿಬೇಕಂತೆ. ಕರಿಯೋ ಅಲ್ವಾ ನಯನ? ಮತ್ತೆ ಮೇಡಮ್ ಅಂತಿದೀಯಲ್ಲ ನೀನು?
ಸುಮ್ನಿರಿ ಮೇಡಮ್, ನಾನು ಅವಾಗಿಂದ ಹೇಳ್ತಿದ್ದೀನಿ ನಾನ್ ನಿಮ್ಮ ಅತ್ತೆ ಮಗ ಅಲ್ಲ ಅಲ್ಲ ಅಂತೇಳಿ. ಅದ್ರಲ್ಲೂ ಬಿರಿಯಾನಿ ಮಾಡ್ಕೊಂಬಂದ್ ಕೊಟ್ಟಿದ್ದೀರ, ತಗೋ ತಿನ್ನು ತಿನ್ನು ಅಂತ ಹೇಳ್ತಿದ್ರ. ಅಣ್ಣ ಇದ್ರಲ್ಲಿ ನನ್ ತಪ್ಪೇನು ಇಲ್ಲ ಅಣ್ಣ, ನಾನು ಅವಾಗಿಂದ ಹೇಳ್ತಿದ್ದೀನಿ. ಇವ್ರೇ ಕೇಳ್ತಾ ಇಲ್ಲ, ಮಾತಾಡೋಕ್ಕೂ ಬಿಡ್ತಾ ಇಲ್ಲ ಅಣ್ಣ ಇವ್ರು. ಏನು ನೀನು ನಮ್ಮ ಅತ್ತೆ ಮಗ ಅಲ್ವಾ? ಅಲ್ಲ ಮೇಡಮ್. ನಾನು ಅವನ್ನ ಫ್ಯಾನ್ ರಿಪೇರಿ ಮಾಡಕ್ ಕಳ್ಸಿರೋಂತ ಲೇಬರ್ ಕಣೆ. ಫ್ಯಾನ್ ರಿಪೇರಿ ಮಾಡೋನಿಗೂ ಅತ್ತೆ ಮಗನಿಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲ ನಿನ್ಗೆ? ಅವನ್ನೇ ಕೂರಿಸಿ ಅತ್ತೆ ಮಗ ಅಂತಂದೇಳಿ ಬಿರಿಯಾನಿ ತಿನ್ನಿಸ್ತಾ ಇದೆಯಲ್ಲಿ. ನಿಮಗೂ ನಿಮ್ ಕೆಲ್ಸಕ್ಕೂ ಒಂದ್ ದೊಡ್ಡ ನಮಸ್ಕಾರ ಅಣ್ಣ. ಬರ್ತೀನಿ. ಬಡವ್ರ ಮಕ್ಳಂದ್ರೆ ನಿಮಗೆ. ಬಿರಿಯಾನಿ ಎತ್ಕೊಂಡು ಹೋಗು. ಹೌದಾ? ಹೆಂಗೋ ಬರೋದ್ ಬಂದ್ಬಿಟ್ಟಿದ್ದೀನಿ. ಬಿರಿಯಾನಿ ತಿನ್ಕೊ ಹೋಯ್ತೀನಿ. ಹೌದು, ಬರೋಣ. ಬರೋಣಕ್ಕ? ರೀ ಅದು ನಮ್ಮ ಅತ್ತೆ ಮಗನ ನೋಡಕ್ ಸೇಮ್ ಟು ಸೇಮ್ ಇದೇ ತರನೇ ಇದ್ದಾರಿ, ಅದಕ್ಕೆ ಕನ್ಫ್ಯೂಸ್ ಆಗೋಯ್ತು. ಕುಕ್ಕು ಮಾಡ್ದಂಗ್ ಮಾಡ್ತೀಯಲ್ಲ ನೀನು. ನೋಡು ಮತ್ತೆ ಅವನ್ ಬಂದ. ಅತ್ತೆ ಮಗನಿಗೂ ಫ್ಯಾನ್ ರಿಪೇರಿ ಮಾಡೋನಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ರೀ ಊರಿಂದ ನಮ್ ತಮ್ಮ ಬಂದಿದನ್ರಿ.